ಗಡಿಯಲ್ಲಿ ಸೈನಿಕರ ಪ್ರಾಣಾರ್ಪಣೆಗೆ ಬೆಲೆ ಬರಬೇಕಾದ್ರೆ ಜೀವನದಲ್ಲಿ ಬದಲಾವಣೆಯಾಗಬೇಕು. ಪ್ರತಿ ಭಾರತೀಯರ ನಡವಳಿಕೆಯ ಮೂಲಕ ಬದಲಾಗಬೇಕು. ಕೆಟ್ಟ ವ್ಯವಹಾರಗಳ ಮೂಲಕ ಧರ್ಮ ದೇಶಕ್ಕೆ ಧಕ್ಕೆ ತರುವವರ ಜೊತೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಆತ್ಮವಿಸ್ಮೃತಿ ಇಲ್ಲದೆ ಎಚ್ಚೆತ್ತುಕೊಳ್ಳದಿದ್ರೆ ದೇಶ ಉಳಿಯಲು ಸಾಧ್ಯ ಇಲ್ಲ. ನಮಗಾಗಿ ಬಲಿದಾನಗೈದ ಸೈನಿಕರ ರಕ್ತದ ಬೆಲೆಯ ಅರಿವಾಗಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ ಅಧ್ಯಕ್ಷರಾಗಿರುವ ನ್ಯಾಯವಾದಿ ಪ್ರಸಾದ್ ಕುಮಾರ್ ಬಂಟ್ವಾಳ ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಅಂಗವಾಗಿ ಆಗಸ್ಟ್ 14ರಂದು ಸಂಜೆ ನಡೆದಂತಹ ಬೃಹತ್ ಪಂಚಿನ ಮೆರವಣಿಗೆ, ಭಾರತ್ ಮಾತಾ ಪೂಜನ ಹಾಗೂ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಮತದ ಕಾರಣಕ್ಕಾಗಿ ದೇಶ ತುಂಡಾಗಿದೆ ಎನ್ನುವುದನ್ನ ಸ್ವತಃ ಅಂಬೇಡ್ಕರ್ ಹೇಳಿದ್ರು. ದೇಶ ವಿಭಜನೆಯ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಮುಸ್ಲಿಮರನ್ನ ಕಳುಹಿಸಿಕೊಡುವಂತೆ ಕೇಳಿದ್ರು. ಆದ್ರೆ ಕಿಮ್ಮತ್ತಿನ ಬೆಲೆ ನೀಡಲಿಲ್ಲ. ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ನಡೆಯಿತು. ಇದನ್ನ ನಮ್ಮ ಇತಿಹಾಸದಲ್ಲಿ ಬದಿಗಿಟ್ಟಿದ್ದರೆ ಇಲ್ಲಿದ್ದ ಮುಸಲ್ಮಾನರನ್ನ ನಾವು ಅಪ್ಪಿಕೊಂಡ ಪರಿಣಾಮ ನಮ್ಮ ಪರಿಸರದಲ್ಲಿ ಘಟ್ಟಸರ್ಪಗಳ ಧೂರ್ತ ಬೆಳೆಯುತ್ತಿದೆ. ಇದರಿಂದಾಗಿ ಮುಂಬೈಯಲ್ಲಿ ಬಾಂಬ್ ದಾಳಿ, ಕೊಯಮತ್ತೂರು, ಬೆಂಗಳೂರು ವಿಜ್ಞಾನ ಭವನ, ಪಾರ್ಲಿಮೆಂಟ್, ನಾರಾಯಣಸ್ವಾಮಿ ದೇವಸ್ಥಾನ ಸೇರಿದಂತೆ ನಾನಾ ದಾಳಿಗಳಾಗಿದ್ರು ಇದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಆದರೆ ಈ ನೆಲವನ್ನ ತಾಯಿ ಎಂದು ಸ್ವೀಕರಿಸಿದವರು ಪ್ರಧಾನಿಯಾದ ಬಳಿಕ ದೇಶದ ಅಸ್ತಿತ್ವ ಭದ್ರವಾಗಿದೆ. ಎಲ್ಲಾ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ದೇಶದ ಮೂಲ ಅಸ್ಮಿತೆಯಾಗಿದ್ದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಕಾಶ್ಮೀರದಲ್ಲಿ 370 ರದ್ದು ಮಾಡಿದ್ರು. ದೇಶಕ್ಕಾಗಿ ದುಡಿಯುವವರ ಕೈಗೆ ಆಡಳಿತ ದೊರೆತಾಗ ಯಾವ ರೀತಿ ಕೆಲಸ ಬದಲಾಗಬಹುದು ಎಂಬುದು ಅರಿವಾಗಿದೆ ಎಂದರು. ಮಾಜಿ ಯೋಧರಾದ ವಸಂತಗೌಡ ಹಾಗೂ ಪದ್ಮನಾಭಗೌಡ ಮುಳುವೇಲು ಅವರ ಪರವಾಗಿ ಪತ್ನಿ ಅವರನ್ನ ಸನ್ಮಾನಿಸಿದರು. ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ ಇವರಿಗೆ ರಾತ್ರಿ ಬೆಳಗಾಗುವುದರೊಳಗೆ ಮುಸಲ್ಮಾನ ಗೂಂಡಾಗಳು ಮನೆ ಮನೆಗಳಿಗೆ ನುಗ್ಗಿದರು. ಹಿಂದೂಗಳಂತ ಹುಡುಕಿ ಕೊಂದು ಹಾಕಿದರು. ರೈಲುಗಳಲ್ಲಿ ಹೆಣಗಳನ್ನು ಕಳಿಸಿರ್ತಕ್ಕಂಥ ಚಿತ್ರವನ್ನು ನೋಡಬೇಕು. ರಕ್ತ ಜಿನುಗ್ತಾ ಇತ್ತು. ಹೆಣಗಳು ಕೈಕಾಲುಗಳು ಹೊರಗೆ ಬಿದ್ದು ರೈಲುಗಳಲ್ಲಿ. ಲಾಹೋರ್ನಿಂದ ಬರುವಂತ ರೈಲಿನಲ್ಲಿ ಹೆಣಗಳ ರಾಶಿ. ಹಿಂದೂಗಳ ಮಾನವ ತಂದೆ ಎದುರಿನಲ್ಲಿ ಹೆಂಡತಿ ಮಗನ ಮೇಲೆ ಅತ್ಯಾಚಾರ, ಮಗನ ಎದುರಿನಲ್ಲಿ ತಂದೆಯ ತಾಯಿಯ ಅತ್ಯಾಚಾರ. ಇಂಥ ಸ್ಥಿತಿ ನೋಡಿ. ಅಣ್ಣನ ಎದುರಿನಲ್ಲಿ ತಂದೆ ಅತ್ಯಾಚಾರ, ಕೈ ಕಾಲುಗಳನ್ನು ಕತ್ತರಿಸ್ತಾ ಇದ್ರು, ಕೊಲೆ ಮಾಡ್ತಾ ಇದ್ರು. ತಡೆಯಲಿಕ್ಕೆ ಸಾಧ್ಯವಿಲ್ಲ ಸ್ಥಿತಿ. ಸುಮಾರು ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಆಗಿರ್ತಕ್ಕಂಥ ಇತಿಹಾಸವನ್ನ ನಾವು ಬದಿಗಿಟ್ಟಿವಿ. ಯಾವ ನೆಲದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾದಂತಹ ಭಾಗ ಇತ್ತು ಅದು ನಮ್ಮಿಂದ ಹೊರಟೋಯಿತು. ತದನಂತರ ಆದ್ರೂ ನಮಗೆ ಬುದ್ಧಿ ಬಂತ ಅಂದ್ರೆ ನಮ್ಮ ದೇಶದ ಪೂರ್ವಾಂಚಲ ಭಾಗವಾಗಿರ್ತಕ್ಕಂಥ ಬಂಗಾಳವೂ ಹೊರಟೋಯ್ತು. ಪಶ್ಚಿಮ ಬಂಗಾಳದ ಇನ್ನೊಂದು ಭಾಗ ಯಾವಿದೆಯಲ್ಲ ಅದು ನಮ್ಮಿಂದ ಹೊರಟೋಯ್ತು. ದೇಶ ತುಂಡಾಯಿತು. ಉಳಿದಂತ ಭಾಗ ಈ ದೇಶವನ್ನು ಆಡಳಿತ ಮಾಡಲಿಕ್ಕೆ ಶುರು ಮಾಡಿದ್ರು ಅನೇಕ ಜನ.